ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇನೆಂದರೆ 31ನೇ ತಾರೀಕು ನಮ್ಮ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಮಿನಿಸ್ಟರಾದ ಪ್ರಿಯಾಂಕ ಸಚಿವರು ಅವರು ಒಂದು ತಳವಾರ ಸಮಾಜದ ಬಗ್ಗೆ ಒಂದು ಗೊಂದಲದ ಹೇಳಿಕೆ ಕೊಟ್ಟರೆ ಅದಕ್ಕೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಖಂಡನೆ ಅದಕ್ಕೆ ಏನು ಕೊಟ್ರಪ್ಪ ಅಂದ್ರೆ ನಾವು ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆಗೆ ಬರ್ತಾರೆ. ಬಂದಾಗೊಮ್ಮ ಕಲಬುರಗಿ ಜಿಲ್ಲೆ ತಳವಾರ ಮಹಾಸಭಾ ಜಿಲ್ಲಾ ಘಟಕದಿಂದ ಅವ್ರಿಗೆ ಮನವಿ ಪತ್ರ ಕೊಡ್ಕೋತೇ ಬಂದೀವಿ. ಸರ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ತಳವಾರ ಸರ್ಟಿಫಿಕೇಟ್ ಸ್ಟಾಪ್ ಆಗಿದೆ ಸರ್. ಎಲ್ಲ ಜಿಲ್ಲಾದಾಗ ಸರ್ಟಿಫಿಕೇಟ್ ಚಾಲು ನೋಡಿ ಸರ್, ಇದಕ್ಕೆ ಪರಿಹಾರ ಮಾಡಿ ಸರ್ಟಿಫಿಕೇಟ್ ಕೊಡಿಸ್ರಿ ಅಂತೇಳಿ ಮನವಿ ಪತ್ರ ಕೊಡ್ಕೋತೇ ಬಂದೀವಿ. ಮನವಿ ಪತ್ರ ಮಿನಿಮಮ್ ತಿಂಗಳಿಗೊಂದು ಮನವಿ ಪತ್ರ 10-12 ಮನವಿ ಪತ್ರ CM ಅವ್ರಿಗೆ ಕೊಟ್ಟಿವಿ, ಉಪಮುಖ್ಯಮಂತ್ರಿಗಳು ಕೊಟ್ಟಿವಿ ಮತ್ತು ಸಚಿವರಿಗೂ ಕೊಟ್ಟಿವಿ. ಒಟ್ಟಾಗಿ ಒಂದೊಂದು ಹೇಳಿಕೆ ಹೇಳ್ಕೋತೇ ಬಂದಾರ. ಇಲ್ಲಿ ನಮ್ಮ ಪಕ್ಕದ ಗ್ರಾಮ ಆದ ಕಿರಣಿ ಗ್ರಾಮಕ್ಕೆ ಬಂದಿರೋಮ್ಮ ಉದ್ಘಾಟನೆ ಸಮುದಾಯ ಭವನ ಉದ್ಘಾಟನೆ ಟೈಮ್ನಾಗ ಎಲ್ಲ ಯುವಕರು ಸೇರಿಸಿ ಒಂದು ಮನವಿ ಪತ್ರ ಕೊಟ್ಟೆವು. ಸೋಷಿಯಲ್ ಮೀಡಿಯಾದಾಗ ನೋಡಿರಿ, ನೈಜ ತಳವಾರಿಗೆ ಸರ್ಟಿಫಿಕೇಟ್ ಕೊಡೋದು ಯಾವುದೂ ಪ್ರಾಬ್ಲಮ್ ಇಲ್ಲ, ಸರ್ಟಿಫಿಕೇಟ್ ಕೊಡೋದಕ್ಕತ್ತಾರ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸರ್ಟಿಫಿಕೇಟ್ನೂ ಇಶ್ಯೂ ಆಗಿಲ್ಲ. ಮತ್ತೊಮ್ಮೆ ಏನು ಹೇಳ್ತಾರೆ, CM ಅವರು ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನ ಬಂದಾಗ ಮನವಿ ಪತ್ರ ಕೊಟ್ಟೆವು. ಆ ಟೈಮ್ನಾಗ ಏನು ಹೇಳ್ತಾರೆ, 2 ದಿನದಲ್ಲಿ ನಿಮ್ಮ ಪರಿಹಾರ ಮಾಡ್ತೀವಿ, ಗೊಂದಲ ಬಗೆಹರಿಸ್ತೀವಿ ಅಂತೇಳಿ CM ಅವ್ರನ್ನ ಹೇಳಿದ್ರು, ಉಸ್ತುವಾರಿ ಸಚಿವರನ್ನ ಹೇಳಿದ್ರು. ಅದನ್ನೂ ಏನೂ ಮಾಡಲಿಲ್ಲ. ಮೊನ್ನೆ ಶುಕ್ರವಾರ ದಿನ 31ನೇ ತಾರೀಕು ಕಲಬುರಗಿ ಬಂದಾಗ ಒಬ್ಬರು ಪತ್ರಕರ್ತ ಮಿತ್ರರು ಕ್ವಶನ್ ಮಾಡ್ತಾರೆ, ಸರ್ ತಳವಾರ ಸಮಾಜದವರು ಟೆಂಟ್ ಹೊಡ್ಕೊಂಡು 3 ತಿಂಗಳು ಆಯ್ತು ಬಿಡ್ತಾರೆ, ಅದು ಪರಿಹಾರ ಏನಂತ ಕೇಳಿದಾಗ ತಳವಾರ ಸಮಾಜದ ಬಿಡ್ತಾರೆ, ಕೋಳಿ ಸಮಾಜದ ಹೇಳ್ತಾರೆ ಅವರು. ಕೋಳಿ ಸಮಾಜ ಬೇರೆ, ತಳವಾರ ಸಮಾಜ ಬೇರೆ. ಕೋಳಿ ಸಮಾಜ CM ಅವ್ರ ಬಳಿ ನೀವಾಗ ಹೋಯ್ತೀನಿ ST ಸೇರ್ಪಡೆ ಮಾಡ್ತೀವಿ. ನಾವು ಸೇರ್ಪಡೆ ಮಾಡೋದಲ್ಲ ರೀ, ನಾವು ತಳವಾರ ಸಮಾಜ ಬೇರೆ. ನಾವು STದಾಗ ಆಲ್ರೆಡಿ ಹೋಗಿವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಪ್ರಕಾರ ಗೆಜೆಟ್ ಆಗಿ ಕುಲಶಾಸ್ತ್ರ ಅಧ್ಯಯನ ಆಗಿ ನಾವು ತಳವಾರ ಸೇರ್ಪಡೆ ಆಗಿವೆ. ನೀವೇ ಉಸ್ತುವಾರಿ ಸಚಿವರೇ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆ CM ಮುಖ್ಯಮಂತ್ರಿಗಳು, ನಿಮ್ಮ ಕೈಗೆ ಪವರ್ ಅದೇದು, ನೀವೇ ನಿಂದ್ರಿಸಿರೋದು. ನಮ್ಮ ತಳವಾರ ಸಮಾಜದವರು ಎಲ್ಲರೂ ಪ್ರಿಯಾಂಕ ಸಾಬ್ರಿಂದ ನಿಂದ್ರಿಸಿರೋ ಅಂತೇಳಿ ಹೇಳಕತ್ತಾರ. ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ, ನಮ್ಮ ಪಾರ್ಟಿದವ್ರಿಗೆ ನಿಮಗೇನ್ರಿ ಅಂದ್ರೆ ನಮ್ಗೆ ನೋವು ಆಯ್ತು, ನೀವು ಅಂತ ಮಾಡಬೇಡಿ ಸರ್. ನೀವೇ CM ಇರಿ, ಎಲ್ಲ ತಹಸೀಲ್ದಾರಿಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕರೆದು ಕೂಡಲೇ 8 ದಿನದಾಗ ಗೊಂದಲ ನಿರ್ವಹಣೆ ಮಾಡ್ಬೇಕು. ಇಲ್ಲಿ ಸರ್ಟಿಫಿಕೇಟ್ ಇಸ್ಕೊಡ್ಬೇಕು. ನಿಮಗೆ ತಳವಾರ ಮಹಾಸಭಾ ಕರ್ನಾಟಕ ರಾಜ್ಯದ ನಿಮಗೊಂದು ಮನವಿ ಪತ್ರ ಕೊಟ್ಟಿವಿ 7 ತಿಂಗಳದಾಗ. ನಿಮ್ಗೆ ಏನು ಡೌಟ್ ಅದ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀವಿ ರೀ, ನಮಗೆ ಕಾಲ ಅವಕಾಶ ಕೊಡ್ರಿ ಅಂತ ಹೇಳಿವಿ. ಇನ್ನೂವರೆಗೂ 1 ದಿನ ಕರೆದಿಲ್ಲ, ನಮ್ಗೆ ಕಾಲ ಅವಕಾಶ ಕೊಟ್ಟಿಲ್ಲ. ನೀವು 2 ಸರ್ತಿ ಮೀಟಿಂಗ್ ಮಾಡಿನ ಅಂತ ಹೇಳ್ತೀರಿ, ಯಾರಿಗೆ ತೊಗೊಂಡು ಮಾಡಿದ್ರಿ? 2 ಸರ್ತಿ ಬೆಂಗಳೂರಿಗೆ ಭೇಟಿಯಾಗಿನಂತ ಯಾರಿಗೆ ತೊಗೊಂಡು ಮಾಡಿರಿ? ನಾವು ನಿಮ್ಮ ಲೆಟರ್ ಮೂಲಕ ಇಮೇಲ್ ಮೂಲಕ ಕೊಟ್ಟಿವಿ. ನಾವು 2-3 ತಿಂಗಳಾಯ್ತು ನಿಮಗೆ. ನಿಮಗೆ ಏನು ಡೌಟ್ ಇದ್ದು ಕಾಲ ಅವಕಾಶ ಕೊಡ್ರಿ, ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ. ಕಲಬುರಗಿ ಜಿಲ್ಲಾ ಒಂದೇ ಗೊಂದಲದ, ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ನಿಮಗಿದು ದೊಡ್ಡ ಹೆಸರು, ಕೆಟ್ಟ ಹೆಸರು ಉಂಟು ತಳವಾರ ಸಮಾಜಕ್ಕೆ. ಹಿಂಗೆ ಮಾಡ್ಕತ್ತಾರೆ ಪ್ರಿಯಾಂಕ ಸಾಬ್ರ ಅಂತೇಳಿ. ಈಗ ಅನಿವಾರ್ಯ ಅದ, ನಾವು ಈಗ ನಿಮ್ಮ ಪಕ್ಷದಲ್ಲಿದ್ದೀವಿ, ನಿಮ್ಮ ಕಾರ್ಯಕರ್ತೀವಿ ಅಂದರೂ ನಿಮ್ಮ ಬಗ್ಗೆ ಮಾತಾಡೋಕೆ ನಮ್ಗೆ ಅನಿವಾರ್ಯ ಅದ. ನೀವೇ ತಡೆ ಹಿಡಿದ್ರಿ ಅಂತೇಳಿ ನಮ್ಮ ಸಮಾಜಕ್ಕೆ ಹೋಗದ. ಇದು ನೀವು ಮೈ ಮ್ಯಾಗ ಹೈಕೊಳಕ್ಕೆ ಹೋಗ್ಬೇಡ್ರಿ. ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ ಸರ್ಟಿಫಿಕೇಟ್ ಕೊಡೋದು ಚಾಲೂ ಮಾಡಿರಿ ಸರ್ ಅಂತೇಳಿ ನನ್ನ ವೈಯಕ್ತಿಕ ನಿಮಗೆ ಮನವಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ಸೊ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಭಾಳ ಗೊಂದಲ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ತಳವಾರ ಸಮಾಜವನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಏನಂತಂದರೆ, ಇವತ್ತು ನೀವು ಮಾತುಗಳಲ್ಲಿ ಸಂವಿಧಾನ, ನೀವು ಏನಾದರೂ ಮಾತು ಸ್ಟಾರ್ಟ್ ಮಾಡಿದ್ರೆ ಸಾಕು ಸಂವಿಧಾನ ಬಗ್ಗೆ ಮಾತಾಡ್ತೀರಿ. ಸೊ ಇವತ್ತು ಸಂವಿಧಾನದತ್ತವಾಗಿ ಏನು ತಳವಾರು ST ಸೇರಿದ್ದೀವಿ. ಸೊ ಒಂದು ತಳವಾರು ST ಸೇರಿದಂಥ ಸೇರೋದಕ್ಕಿಂತ ಬಿಫೋರು ನೀವೇನಾದರೂ ಎನ್ಕ್ವೈರಿ ಮಾಡೋದು, ಅದ್ರ ಬಗ್ಗೆ ಪರಿಶೀಲನೆ ಮಾಡೋದು ಅವಾಗ ಮಾಡಬೇಕು. ಇವಾಗ ಏನು ST ಆಗಿ ಆಲ್ರೆಡಿ ನಾವು ಸರ್ಟಿಫಿಕೇಟ್ ತೊಗೊಂಡಿದ್ವಿ. ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ. ಹಾಗಾದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸುಳ್ಳ? ಆ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸರ್ಟಿಫಿಕೇಟ್ ಕೊಟ್ಟಂಥ ಸರ್ಕಾರ ಇವತ್ತು ನೀವು ಬಂದ ನಂತರ ಇದನ್ನು ತಡೆ ಹಿಡಿತೀರಿ. ಸೊ ಇನ್ನೊಂದು ಏನಂತಂದರೆ, ಸೊ ಇಡೀ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಂತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಇವು 2 ಜಿಲ್ಲೆ ಹೊರತುಪಡಿಸಿ ಕೊಡ್ತಾ ಇಲ್ಲ. ಸೊ ಇವತ್ತು ಇನ್ನೊಂದು ಕಡೆ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಒಳಗೆ ಏನು ಮಾತಾಡ್ತೀರಿ ಏನಂತಂದರೆ, ಬೇರೆ ಜಿಲ್ಲೆ ಒಳಗೆ ಏನು ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಹೋಗಿ ಕೊಟ್ಟರೆ ನೀವೇನು ಹೇಳ್ತೀರಿ, ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತೀರಿ. ಯಾವುದಾದ್ರೂ ಕಾಸ್ಟ್ ಪರಿಶೀಲನೆ ಆಗಬೇಕು ಅಂತಂದರೆ ಅದು ST ಸೇರೋಕ್ಕಿಂತ ಬಿಫೋರ್ ಪರಿಶೀಲನೆ ಆಗಬೇಕು. ಪರಿಶೀಲನೆ ಮಾಡಿ ಇವತ್ತು ST ಅಂತ ಘೋಷಣೆ ಮಾಡಿದ ನಂತರ ಪರಿಶೀಲನೆ ಮಾಡ್ತೀವಿ ಅಂತಂದರೆ ಇನ್ನುಳಿದಿರ್ತಕ್ಕಂಥ ಸಮುದಾಯವನ್ನು ಹೀಗೆ ಮಾಡ್ತೀರಾ? ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ಇದಕ್ಕೆ ಉತ್ತರ ಕೊಡಿ. ಸೊ ಇವತ್ತು ಈ ಸಮುದಾಯವನ್ನು ತುಳಿತಕ್ಕಂಥ ಮತ್ತು ಸಮುದಾಯದವರಿಗೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿಸ್ತಕ್ಕಂಥ ಈ ಹುನ್ನಾರವನ್ನು ಕೂಡಲೇ ಪ್ರಿಯಾಂಕ ಖರ್ಗೆ ಅವರು ವಾಪಸ್ ತಗೋಬೇಕು. ನಾವು ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಇದನ್ನು ಏನು ಗೊಂದಲಗಳಿದ್ದಾವೆ ಗೊಂದಲಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ಒಂದು ಇಮೇಲ್ ಲೆಟರನ್ನು ಕಳಿಸಿದ್ದೀವಿ.
4 ತಿಂಗಳಾದರೂ ಕೂಡ ಇವತ್ತು ನಮ್ಗೆ ಅಧಿಕೃತವಾಗಿರ್ತಕ್ಕಂಥ ಏನು ಮಾತುಕತೆಗೆ ನೀವು ಕರೆಯಕ್ಕೆ ತಯಾರಿಲ್ಲ. CM ಅವ್ರು ರಿಯಾಕ್ಟ್ ಮಾಡ್ತಾರೆ, ಹೌದು ಅದನ್ನು ನಾವು ಆದೇಶ ಮಾಡಿವಿ ಅಂತ ಹೇಳ್ತಾರೆ. ನಾವೇ ಖುದ್ದಾಗಿ CM ಅವರಿಗೆ 10 ಸಲ ಸರ್ಟಿಫಿಕೇಟನ್ನು ಕೊಡ್ರಿ ಅಂತೇಳಿ ಅವರಿಗೆ ಮನವಿ ಪತ್ರವನ್ನು ಪ್ರತಿ ಸಲ ಗುಲ್ಬರ್ಗಕ್ಕೆ ಬಂದಾಗೂ ಕೊಟ್ಟಿದ್ದೀವಿ. ಅವ್ರು ಆಯ್ತು ನಾಳೆ ಮಾಡ್ತೀನಿ 2 ದಿನದಾಗ ಮಾಡ್ತೀನಿ ಅಂತಾರೆ, ಅದಕ್ಕೆ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಾದ್ರೂ ಯಾವಾಗಾದ್ರೂ ಅಷ್ಟೇ ಆಯಿತು ನಾನು 2 ದಿನದಲ್ಲಿ ಕೊಡಿಸ್ತೀನಿ, ನಾನು ಮೀಟಿಂಗ್ ಮಾಡ್ತೀನಿ ಅಂತಾರೆ. ಯಾವುದೂ ಮೀಟಿಂಗ್ ಮಾಡಲ್ಲ, ಯಾವತ್ತೂ ಕರೆಸಿಲ್ಲ. ಮತ್ತು ಇದಕ್ಕೆ ಸೂಕ್ತವಾದ ಉತ್ತರವನ್ನು ಮತ್ತು ಎಲೆಕ್ಷನ್ಗೆ ಬಂದಾಗ ನಮ್ಮಲ್ಲೇ ಬಿಕ್ಕಿ ಬರ್ತಾರೆ. ಅವಾಗ ಸೂಕ್ತವಾದಂಥ ತಳವಾರ ಎಲ್ಲರೂ ಅದಕ್ಕೆ ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ, ಒಂದೇದು. ಮತ್ತು ಎರಡನೇದು CM ಅವ್ರಿಗೂ ಹೇಳ್ತಾ ಇದ್ದೀವಿ, ಯಾವುದೇ ಸಮುದಾಯದವರು ನಮ್ಮ ಕಮ್ಮಿ ಜನಸಂಖ್ಯೆ ಇದ್ದೀವಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಬಟ್ ನಾವೂ ಪ್ರಬಲರಾಗಿದ್ದೀವಿ. ನಮಗೂ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ST ಅಂತ ಘೋಷಣೆ ಮಾಡಿದ್ದಾರೆ. BJP ಸರ್ಕಾರ ಇದ್ದಾಗೂ ನಾವು ST ಅಂತ ಘೋಷಣೆ ಆಗಿದ್ದೀವಿ. ನಮ್ಮ ಕೈಯಲ್ಲಿ ಅಧಿಕಾರ ಬಂದಾಗ ಅದನ್ನು ಸೂಕ್ತವಾಗಿ ನಾವು ಹೆಂಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ.